ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಶುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಬೇಕು ಅಂತಂದರೆ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ನನ್ನ ಕಾಲೇಜ್ ಫ್ರೆಂಡು ಮದುವೆ ಇತ್ತು, ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಹೊರಟು. ಅಂದರೆ ಮದುವೆ ನಾಳೆ ಇದೆ, ಸೊ ಇವತ್ತು ನೈಟು ರಿಸೆಪ್ಷನ್ ಇತ್ತು. ಸೊ ರಿಸೆಪ್ಷನ್ಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು. ನಾವು ಅಲ್ಲಿಂದ ಬಂದಿದ್ದು ಗಿಫ್ಟ್ ಅಂಗಡಿಗೆ. ಒಂದು ಗಿಫ್ಟ್ ತಗೊಂಡು ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಗಿಫ್ಟ್ ಅಂಗಡಿಗೆ ಬಂದ್ವಿ. ಸೊ ಅಲ್ಲಿ ನಾನು ಸ್ವಲ್ಪ ಸುತ್ತಮುತ್ತ ಇರೋ ಐಟಮ್ಸ್ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡೆ. ಗಿಫ್ಟ್ ಇಟ್ಕೊಂಡು ಬರ್ಲಿ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ನಿಂತಿದೆ. ಸೊ ಫೈನಲಿ ಅವರು ಬಂದ್ರು. ನೋಡಿ ಗಾಯ್ಸ್, ಈ ರೋಡಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಚೌಟ್ರಿಲಿ ಹಾಕಿರೋದು. ಇದು ಶ್ರಾವಣ ಬೆಳಗೊಳಕ್ಕೆ ಹೋಗ್ತೀವಲ್ಲ, ಅಗ್ರಹಾರ ಬಡಾವಣೆ ಆ ರಸ್ತೆಯಲ್ಲಿ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಿರ ಅಂತ ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಿಂಚಿಸ್ತಿದ್ದಾರೆ. ಸೊ ಫೈನಲಿ ನಾವು ಬಂದಿದ್ದು ಒಂದು ಹಾಫ್ ಅನ್ ಅವರ್ ಫೈನಲಿ ಬಂದ್ವಿ. ನೋಡಿ ಗಾಯ್ಸ್, ಎಷ್ಟೊಂದು ಜನ ಇದ್ದಾರೆ. ಬಟ್ ಇನ್ನ ಹುಡುಗಿ ಮತ್ತೆ ಹುಡುಗ ರೆಡಿಯಾಗಿ ಬಂದಿರಲಿಲ್ಲ. ಸ್ಟೇಜ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು, ಬಟ್ ಇನ್ನ ಮೇಕಪ್ ನಡೀತಿತ್ತು ಅಂತ ಹೇಳ್ಬಿಟ್ಟು ನಾವು ಆಚೆ ಬಂದ್ವಿ. ಇಲ್ಲಿ ಸ್ವಲ್ಪ ವಿಡಿಯೋಗಳು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಿತ್ರ. ಇಲ್ಲಿ ನೋಡಿದ್ರೆ ಒಳಗಡೆ ಪಾಪ ರಿಸೆಪ್ಷನ್ ನಡೀತಿದೆ, ಅಲ್ಲಿ ಫೋಟೋಗ್ರಾಫರ್ನೇ ಕರೆಸಿದ್ದಾರೆ. ಇವ್ರು ನೋಡಿದ್ರೆ ಸೆಲ್ಫಿ ತೆಗಿ ಅಂತ ಹೇಳ್ಬಿಟ್ಟು ಪೋಸ್ಟ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ನಿಂತಿದ್ರು ಗಾಯ್ಸ್. ಸೊ ಫೈನಲಿ ಇವರೇ ನೋಡಿ ಹುಡುಗಿ, ನನ್ನ ಫ್ರೆಂಡು. ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋ ಹಾಕಿದೀನಿ. ಅಂದ್ರೆ ಅಷ್ಟು ಕ್ಲಿಯರ್ ಆಗಿ ಬಂದಿಲ್ಲ, ಆಕ್ಚುಲಿ ಇವಳಿಗೂ ನನಗೂ ಕಂಡ್ರೆ ಆಗ್ತಿರ್ಲಿಲ್ಲ, ಆದಷ್ಟು ತೋರಿಸಿದೀನಿ. ಸೊ ಆಮೇಲೆ PU ಕಾಲೇಜಲ್ಲಿ ಓದ್ತಿರ್ಬೇಕಿದ್ರೆ, ಕಾಲೇಜ್ ಅಂದಮೇಲೆ ಫ್ರೆಂಡ್ಸ್ ಮಧ್ಯೆ ಜಗಳ ಬರೋದು ಕಾಮನ್ ಅಲ್ವಾ. ಸೊ ಫೈನಲಿ ನಾವು ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಊಟಕ್ಕೆ. ಸೊ ನೋಡಿ ಗಾಯ್ಸ್, ಎಷ್ಟು ವೆರೈಟಿ ಮಾಡಿಸಿದ್ರು ಅಂದರೆ ಮಾತ್ರ ಸೂಪರಾಗಿ ಮಾಡಿಸಿದ್ರು ಊಟನ. ಸೊ ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ಗಾಯ್ಸ್, ಏನಂದ್ರೆ ಏನು ಹಾಕಿಸ್ಕೊಂಡಿಲ್ಲ. ಕೇಳಿದ್ರೆ ನಾವು ಆಲ್ರೆಡಿ ಊಟ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು 2ನೇ ಸಲ ಊಟಕ್ಕೆ ಕೂತಿದ್ದಾರೆ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೊರಟು ಬಂದ್ವಿ. ನಾಳೆ ಮತ್ತೆ ಮದುವೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಫೈನಲಿ ಇವತ್ತು ಬೇಗ ಎಲ್ಲ ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ಸ್ವಲ್ಪ ಲೇಟಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಮದುವೆಗೆ ಸ್ವಲ್ಪ ಬೇಗನೆ ಬಂದೆ. ಹಾಗಿದ್ರು ಸ್ವಲ್ಪ ಟೈಮ್ ಆಗಿತ್ತು, ಆಗಲೇ ದಾರೆ ಎಲ್ಲ ಇದು ತಾಲಿ ಎಲ್ಲ ಕಟ್ಸ್ಬಿಟ್ಟಿದ್ರು. ಸೊ ಇಲ್ಲಿ ನೋಡಿ, ಸಿಂಚನಾ ಆ್ಯಂಡ್ ರಾಕೇಶ್ ಅಂತ ಅವ್ರದ್ದು ಹಸ್ಬೆಂಡ್ ಫೋಟೋ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಝೂಮ್ ಹಾಕಿದ್ದೀನಿ, ಬಟ್ ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ ಗೈಸ್, ಒಳಗಡೆ ಪಾಪ ಮದುವೆ ಹುಡುಗಿಗೆ ಎಲ್ಲರೂ ತಾಲಿ ಕಟ್ಟಿಸ್ಬಿಟ್ಟು ಕೈ ನೀರು ಬಿಡ್ತಿದ್ದಾರೆ. ಇವ್ರು ನೋಡಿದ್ರೆ ಮದುವೆ ಹುಡುಗಿನೇ ಬಿಟ್ಬಿಟ್ಟು ಫೋಟೋಶೂಟ್ ಮಾಡಿಸ್ಕೊಂಡು ನಿಂತಿದ್ರು. ಇಲ್ಲಿ ನೋಡಿ ಗೈಸ್, ಇವ್ರು 3 ಜನ ಮೈಸೂರಿಂದ ಬಂದಿರೋದು. ಸೊ ಫೈನಲಿ ಫೋಟೋ ಎಲ್ಲ ಮುಗಿಸ್ಕೊಂಡು ಹೆಂಗೋ ಹೊಟ್ಟೆ ಹಸಿತಿದೆ ಅಂತ ಹೇಳ್ಬಿಟ್ಟು ಫೈನಲಿ ಬಂದ್ವಿ. ಇಲ್ಲಿ ನೋಡಿ ಗೈಸ್, ಕುಳ್ಳಿ ಜೊತೆ ನಾನು ವಿಡಿಯೋ ಮಾಡ್ತಿದ್ದೆ, ಇವರಿಬ್ರು ಫೋನ್ ಬಿಟ್ಟು ಅಲಾಡ್ತಾನೆ ಇರ್ಲಿಲ್ಲ. ಸೊ ಫೈನಲಿ ಹೇಗೋ ಊಟ ಕೊಟ್ರು. ನೋಡಿ, ಮದ್ವೆ ಊಟದಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು, ಮಾತ್ರ ಭರ್ಜರಿ ಆಗಿತ್ತು ಮದ್ವೆ ಊಟ ಮಾತ್ರ. ಫುಲ್ ಮೀಲ್ಸ್ ಮಾಡ್ಕೊಂಡು ಸೊ ಫೈನಲಿ ಲಾಸ್ಟಲ್ಲಿ ಐಸ್ ಕ್ರೀಮ್ ತಿಂದೆ ಹೋಗಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಫೈನಲಿ ನಾವು ಬಂದಿದ್ದು ಬಸ್ ಸ್ಟ್ಯಾಂಡ್ಗೆ. ಯಾಕಂದ್ರೆ ನನ್ನ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ರಿಟರ್ನ್ ಅವಳು ಊರಿಗೆ ಹೋಗ್ತಿದ್ಲು. ಸೊ ಅವಳನ್ನ ಬಸ್ ಕತ್ತಿಸ್ಬಿಟ್ಟು ನಾವು ಅಲ್ಲಿಂದ ಮತ್ತೆ ಪುನಃ ಹೊರಟಿದ್ದು ಮೋರ್ಗೆ ಹೋಗಿದ್ದೆ. ಸೊ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.